यतिराज 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 जय हो यतिराज यतिराज रामानुज जय हो रामानुज जय हो। ಇಂದಿರಾ ರಮಣ ಗೋವಿಂದ ನಾರಾಯಣ ಇಂದಿರಾ ರಮಣ ಗೋವಿಂದ ನಾರಾಯಣ ವಂದಿಸುವೆ ತವ ಪಾದ ಪಂಕಜಕ್ಕೆ ಹರಸೆನ್ನ ಇಂದಿರಾ ರಮಣ ಗೋವಿಂದ ನಾರಾಯಣ ವಂದಿಸುವೆ ತವ ಪಾದ ಪಂಕಜಕ್ಕೆ ಹರಸೆನ್ನ ಮಂದರಾಚಲವೆತ್ತಿ ಗೋವುಗಳ ಪೊರೆದಾತ ಮಂದರಾಚಲವೆತ್ತಿ ಗೋವುಗಳ ಪೊರೆದಾತ ವಂದನೆಯು ನಿನ್ನಡಿಗೆ ಪೊರೆಯನ್ನ ವಂದನೆಯು ನಿನ್ನಡಿಗೆ ಪೊರೆಯನ್ನ ಪೊರೆಯನ್ನ ಕೃಷ್ಣ ಕೃಷ್ಣ ಹರಿ ಗೋವಿಂದಂ ಹರಿ ಗೋವಿಂದಂ ಗೋವಿಂದಂ ಹರಿ ಗೋಪಾಲಂ ಹರಿ ಗೋವಿಂದಂ ಹರಿ ಗೋವಿಂದಂ ಗೋವಿಂದಂ ಹರಿ ಗೋಪಾಲಂ ಓಂ ನಮೋ ನಾರಾಯಣಂ ಶ್ರೀ ಜಯ ನಾರಾಯಣಂ ಶ್ರೀ ಹರಿ ನಾರಾಯಣ ನಮೋ ನಮೋ ನಾರಾಯಣ ಓಂ ನಮೋ ನಾರಾಯಣ ಶ್ರೀ ಜಯ ನಾರಾಯಣ ಶ್ರೀ ಹರಿ ನಾರಾಯಣ ನಮೋ ನಮೋ ನಾರಾಯಣ ಹರಿ ಗೋವಿಂದ ಹರಿ ಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಾಂಡವ್ಯ ಋಷಿಗಳು ತಪಸ್ಸು ಮಾಡಿದ ಸ್ಥಳ ಮಾಂಡವ್ಯ ಕ್ಷೇತ್ರ, ಮಾಂಡವ್ಯ ನಗರ, ಮಂಡ್ಯ ಅಂಥೇಳಿ ಹೆಸರು ಬರೆದಿದೆ. ಮಾಂಡವ್ಯ ಋಷಿಗಳು ವೇದಾರಣ್ಯ ಅಂತ ಹೇಳಿತ್ತು. ವೇದಾರಣ್ಯದಲ್ಲಿ ತಪಸ್ಸನ್ನು ಮಾಡಿದ್ರು. ಆ ನಂತರ ಇದು ಗಂಗರ ಆಳ್ವಿಕೆಗೆ ಒಳಪಟ್ಟಿದ್ದಂತಹ ಪ್ರದೇಶ ಆಗಿತ್ತು. ಮಂಡ್ಯ, ಬೆಂಗಳೂರು, ಮೈಸೂರು, ಚಾಮರಾಜನಗರ ಇವೆಲ್ಲವೂ ಕೂಡ ಗಂಗರ ಆಳ್ವಿಕೆಗೆ ಒಳಪಟ್ಟಿದ್ದಂಥ ಪ್ರದೇಶ ಆಗಿತ್ತು. ಇಂಥ ಸಂದರ್ಭದಲ್ಲಿ ಅವರು ಬಾದಾಮಿ ಚಾಲುಕ್ಯರಿಗೆ ಸಾಮಂತರಾದಂಥ ಸಂದರ್ಭದಲ್ಲಿ ಇಲ್ಲಿದ್ದಂತಹ ಇಂದ್ರವರ್ಮ ಅಂತಕ್ಕಂತಹ ಒಬ್ಬ ಪಾಳೆಗಾರ ಅವನೇ ಸ್ವತಂತ್ರನಾಗ್ತಾನೆ. ಸ್ವತಂತ್ರನಾಗಿ ಅವನೇ ಈ ಒಂದು ಮಂಡ್ಯ ಭಾಗವನ್ನು ಆಳ್ವಿಕೆಯನ್ನು ನಡೆಸ್ತಾ ಇರ್ತಾನೆ. ಈ ಒಂದು ಅವನಿಗೆ ಸಂತಾನ ಪ್ರಾಪ್ತಿ ಇರೋದಿಲ್ಲ. ಸಂತಾನ ಪ್ರಾಪ್ತಿಯಾಗಬೇಕು ಅಂತ ಹೇಳಿದಾಗ ಲಕ್ಷ್ಮೀ ಸಮೇತ ಜನಾರ್ದನ ಪ್ರತಿಷ್ಠೆಯನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನು ತಿಳಿಸ್ತಾರೆ. ಆಗ ಲಕ್ಷ್ಮೀ ಸಮೇತ ಜನಾರ್ದನ ಪ್ರತಿಷ್ಠೆಯನ್ನು ಮಾಡಿದ್ಮೇಲೆ ಅವನಿಗೆ ಪುತ್ರ ಸಂತಾನವಾಯಿತು ಅಂತ. ಆನಂತರ ಅವನು ಈ ಒಂದು ಭಾಗಕ್ಕೆ ಕೋಟೆಯನ್ನು ಕಟ್ಟಿಸಿ ಕುಂಡ್ರವರ್ಮ ಅಂಥೇಳಿ ಹೆಸರನ್ನು ಅವನಿಗೆ ಇಟ್ಟಿದ್ದ. ಈ ಒಂದು ಕೋಟೆ ಭಾಗವನ್ನು ಅವನು ನಿರ್ಮಾಣವನ್ನು ಮಾಡಿದ್ದ. ಈ ಒಂದು ದೇವಾಲಯಕ್ಕೆ 1000 ವರ್ಷದ ಇತಿಹಾಸವನ್ನು ಇದೆ. ಇವತ್ತಿಗೂ ಕೂಡ ಯಾರು ಸಂತಾನ ಇಲ್ಲದಿರತಕ್ಕಂಥ ದಂಪತಿಗಳು ಬಂದು ಇಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಅವರಿಗೆ ಮಕ್ಕಳಾಗುತ್ತೆ ಅನ್ನೋದು ಪ್ರತೀತಿ. ಹೀಗಾಗಿ ಮಕ್ಕಳ ಜನಾರ್ದನ ಅಂಥೇಳಿ ಅಡ್ಡ ಹೆಸರಿದೆ. ಇದಲ್ಲದೆ ವರದರಾಜ ಅಂತಲೂ ಕೂಡ ಇವರಿಗೆ ಮತ್ತೊಂದು ಹೆಸರಿದೆ. ಇದು ಬಹಳಷ್ಟು ಇಲ್ಲಿ ವೇದಾರಣ್ಯ ಇರಲಾಗಿ ಅಮ್ಮನವರಿಗೆ ವೇದವಲ್ಲಿ ಅಂಥೇಳಿ ಹೆಸರನ್ನು ಇಲ್ಲಿ ಇಟ್ಟಿದ್ದಾರೆ. ಮೈಸೂರು ಒಡೆಯರು ಈ ಒಂದು ವೇದವಲ್ಲಿ ಅಮ್ಮನವರ ಒಂದು ದೇವಾಲಯವನ್ನು ಕಟ್ಟಿಸ್ಕೊಟ್ಟಿರ್ತಕ್ಕಂಥದ್ದು.
ವಿಶೇಷ. ಇದು ವೈಖಾನಸ ಆಗಮೋಕ್ತವಾಗಿ ಈ ಒಂದು ದೇವಾಲಯದಲ್ಲಿ ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ಏನು ತಿರುಪತಿ ದೇವಸ್ಥಾನದಲ್ಲಿ ಏನು ಕೈಂಕರ್ಯಗಳು ನಡೆಯುತ್ತೋ ಅದೇ ರೀತಿಯಾಗಿ ಇಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಯುಗಾದಿಯಿಂದ ಆರಂಭಗೊಂಡು ನಂತರ ಈ ಒಂದು ಚೈತ್ರ ಮೇಷ ಮಾಸದಲ್ಲಿ ಬರತಕ್ಕಂಥ ಪುಬ್ಬ ನಕ್ಷತ್ರದಲ್ಲಿ ಇಲ್ಲಿ ಬ್ರಹ್ಮ ರಥೋತ್ಸವವು ನವಾನ್ನಿಕವಾಗಿ ನಡ್ಕೊಂಡು ಬರುತ್ತೆ. ಇದಲ್ಲದೆ ನವರಾತ್ರೋತ್ಸವ, ಕಾರ್ತಿಕ ದೀಪೋತ್ಸವ, ಕೊಠಾರೋತ್ಸವ, ಧನುರ್ಮಾಸ ಪೂಜೆಗಳು ಇವೆಲ್ಲವೂ ಕೂಡ ವಿಶೇಷವಾಗಿ ನಡ್ಕೊಂಡು ಬರ್ತಾ ಇರತಕ್ಕಂಥದ್ದು ವಿಶೇಷವಾಗಿದೆ. ಈ ಒಂದು ಕ್ಷೇತ್ರಕ್ಕೆ ಬಂದು ಜನಾರ್ದನ ಸ್ವಾಮಿಯನ್ನು ದರ್ಶನವನ್ನು ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಜನರಿಗೂ ಕೂಡ ಸಂತಾನವಿಲ್ಲದಿರತಕ್ಕಂಥವರಿಗೆ ಸಂತಾನ ಪ್ರಾಪ್ತಿಯಾಗುತ್ತೆ. ಯಾವ್ಯಾವ ವರಗಳನ್ನು ಕೇಳಿದ್ರೆ ಅವರಿಗೆ ವರ ಪ್ರಾಪ್ತಿಯಾಗುತ್ತೆ ಅನ್ನುವಂಥದ್ದು ವಿಶೇಷ. ಈ ಒಂದು ದಿವಸ ನಾವೇನು ಗೋಪುರ ಒಂದು ಸಂಪ್ರೋಕ್ಷಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಇದು 1979ರಲ್ಲಿ ಈ ಒಂದು ಸ್ಥಾಪನೆಯನ್ನು ಮಾಡಿದರು. ಈ ಸ್ಥಾಪನೆ ಆದಂತಹ ಆನಿಂದ ಇರುವರು ಮಧ್ಯ ನಾವು ವರ್ಣಲೇಪನ ಅಂದರೆ ಬಣ್ಣವನ್ನು ಹಚ್ಚಿತ್ತು. ಆದರೆ ಈ ಬಾರಿ ನಾವು ವಿಶೇಷವಾಗಿ ಈ ವರ್ಣಲೇಪನವನ್ನು ಮಾಡಿ ಅದಕ್ಕೆ ಕಲಾಕರ್ಷಣೆಯನ್ನು ಮಾಡಿ ವರ್ಣಲೇಪನವನ್ನು ಮಾಡಿ ನಂತರ ಇದಕ್ಕೆ ಈ ದಿನ ಮಹಾ ಸಂಪ್ರೋಕ್ಷಣೆ ಕಾರ್ಯವನ್ನು ನಾವು ಸುಸಂಪನ್ನವನ್ನು ಮಾಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾವು ಸರ್ಕಾರದ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಇದನ್ನು ಬಯಸದೆ ಭಕ್ತಾದಿಗಳೇ ಮುಂದೆ ಬಂದು ಶ್ರೀ ವೈಷ್ಣವ ಸಭಾ ಇತ್ಯಾದಿ ಎಲ್ಲ ಭಕ್ತಾದಿಗಳು ಬಂದು ನಾವೇ ನಡೆಸ್ಕೊಡ್ತೀವಿ ಇದನ್ನು ಅಂಥೇಳಿ ಅವರೇ ಮುಂದೆ ನಿಂತ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು. ಮುಖ್ಯ ಮುಂಚೂಣಿಯಲ್ಲಿ ಶ್ರೀಯುತ ರವಿ ಅವರಿಗೆ ನಾನು ಈ ವಿಚಾರವನ್ನು ಫಸ್ಟ್ ತಿಳಿಸಿದಾಗ ಅವರು ಎಲ್ಲರ ಹತ್ರ ಮಾತಾಡ್ತೀನಿ ಅಂತೇಳಿ ಅವರು ಎಲ್ಲರಿಗೂ ಕನ್ವಿನ್ಸ್ ಮಾಡಿ ಅವರಿಗೆ ಒಂದು ಮೆಸೇಜನ್ನು ಹಾಕಿ ಎಲ್ಲ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸೋದಕ್ಕೆ ಅವರು ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಇದಲ್ಲದೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರಿದ್ದಾರೆ ಅವರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಒಂದು ಯಾವುದೇ ಒಂದು ಕೆಲಸ ಆಗಲಿ ರವಿ ಅಥವಾ ನಾವಾಗಲಿ ಒಬ್ಬರಿಂದ ಆಗುವಂಥ ಕೆಲಸ ಅಲ್ಲ. ಇದೆಲ್ಲರೂ ಕೂಡ ಸೇರಿ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮವನ್ನು ನಮಗೆ ನೆರವೇರಿಸಿಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ವೈಖಾನಸ ಆಗಮೋಕ್ತದ ಬಹಳಷ್ಟು ಡಾಕ್ಟರ್ ಶ್ರೀ ಪಿ ಸತ್ಯನಾರಾಯಣರವರು ಅವರು ಬಹಳಷ್ಟು ಕಾರ್ಯಕ್ರಮಗಳು ಸಿಗೋದೇ ಕಷ್ಟ ಅಂಥವರು ಈ ಮಂಡ್ಯ ಕ್ಷೇತ್ರಕ್ಕೆ ಬಂದು ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಮಗೆ ನೆರವೇರಿಸಿಕೊಟ್ಟಿದ್ದಾರೆ. ಅವರು ಕೂಡ ಧನ್ಯವಾದಗಳನ್ನು ಎಲ್ಲ ಭಕ್ತ ಮಹಾಶಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ನಾನು ತುಂಬು ಹೃದಯ ಧನ್ಯವಾದಗಳನ್ನು ನೋಡ್ತೀವಿ. ಒಂದು ಸಣ್ಣ ಮಾತಿಗೆ ಇಷ್ಟೊಂದು ಗೌರವವನ್ನು ಪ್ರೀತಿಯನ್ನು ತೋರಿಸಿರ್ತಕ್ಕಂಥ ಎಲ್ಲ ನಮ್ಮ ಶ್ರೀ ವೈಷ್ಣವ ಬಾಂಧವರು ಮತ್ತು ಮಂಡ್ಯ ಜನ ನಮಗೆ ಎಷ್ಟು ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಉಳ್ಕೊಳ್ಳೋಕ್ಕೆ ಜಾಗ, ಊಟದ ವ್ಯವಸ್ಥೆ ಅದನ್ನು ಎಷ್ಟು ಹೇಳಿದ್ರೂ ಕೂಡ ಸಾಕಾಗಲ್ಲ. ದೇವಸ್ಥಾನಕ್ಕೆ ಶುಚಿಗೆ ಬಹಳಷ್ಟು ಮತ್ತು ಸಿಬ್ಬಂದಿ ವರ್ಗ ಇವರೆಲ್ಲರೂ ಕೂಡ ನಮಗೆ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಪ್ರಯತ್ನಿಸಿದ್ದಾರೆ. ಇವರೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಒಲಿದವನೇ ಆದಿಕೇಶವನಿಗೆ ಒಲಿದವನೇ. ಓಂ ನಮೋ ನಾರಾಯಣ ಶ್ರೀ ಜಯ ನಾರಾಯಣ ಶ್ರೀ ಹರಿ ನಾರಾಯಣ ನಮೋ ನಮೋ ನಾರಾಯಣ. ಓಂ ನಮೋ ನಾರಾಯಣ ಶ್ರೀ ಜಯ ನಾರಾಯಣ ಶ್ರೀ ಹರಿ ನಾರಾಯಣ ನಮೋ ನಮೋ ನಾರಾಯಣ. ಹರಿ ಗೋವಿಂದಂ ಹರಿ ಗೋವಿಂದಂ ಗೋವಿಂದಂ ಹರಿ ಗೋಪಾಲಂ ಗೋಪಾಲ पाहि माममैष्टदेव श्रीवेङ्कटेश पाहि माममैष्टदेव श्रीवेङ्कटेश शिष्टरक्षका सर्वश्रेष्ठा विशिष्ठा पाहि माममैष्टदेव श्रीवेङ्कटेश पाहि माममैष्टदेवा.
ಅಜ್ಜನ ಮೇಲೆ ಇರ್ಬಾರ್ದಾ? पाहि मां मम इष्टदेव